ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 20ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಇವತ್ತು ಕೂಡ ಮಾರ್ಕೆಟ್ನ ಸ್ಟ್ರಾಂಗ್ ಮೂಮೆಂಟಮ್ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತದೆ. ನಿಫ್ಟಿನಲ್ಲಿ 75 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. ಸೊ 22,200ರ ಕ್ರೂಷಲ್ ಝೋನ್ ಏನಿತ್ತು ಆ ಒಂದು ಲೆವೆಲ್ನ ಹತ್ತಿರ ನಿಫ್ಟಿ ಟ್ರೇಡ್ ಆಗ್ತದೆ. 22,200 ಲೆವೆಲನ್ನು ಕೂಡ ನಿಫ್ಟಿ ಕ್ರಾಸ್ ಮಾಡಿತ್ತು, ಬಟ್ ಆ ಒಂದು ಲೆವೆಲ್ನಿಂದ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ 22,200 ಲೆವೆಲ್ ಕ್ರಾಸ್ ಆದರೆ ಇನ್ನಷ್ಟು ಪಾಸಿಟಿವ್ ಟ್ರೆಂಡ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೆನ್ಸೆಕ್ಸ್ನಲ್ಲಿ ಕೂಡ 350 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ ಪಾಸಿಟಿವ್ ಆಗಿತ್ತು. 558 ಪಾಯಿಂಟ್ಗಳಷ್ಟು ಬ್ಯಾಂಕ್ ನಿಫ್ಟಿ ಗೇನ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಇದೆ ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿರುತ್ತೆ. HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಟಾಪ್ ಗೇನರ್ ಲಿಸ್ಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಪವರ್ ಗ್ರಿಡ್ನಲ್ಲಿ ಕೂಡ 4% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಪವರ್ ಗ್ರಿಡ್ನ ಈ ಒಂದು ಮೊಮೆಂಟಮ್ಗೆ ರೀಸನ್ ಬರ್ನ್ಸ್ಟೈನ್ನ ಟಾರ್ಗೆಟ್ ಆಗಿರುತ್ತೆ. ಬರ್ನ್ಸ್ಟೈನ್ ಔಟ್ ಪರ್ಫಾರ್ಮ್ ರೇಟಿಂಗ್ ಅನ್ನು ಕೊಟ್ಟಿದ್ದು 315ರ ಟಾರ್ಗೆಟ್ ಪ್ರೈಸ್ ಅನ್ನು ಪವರ್ ಗ್ರಿಡ್ ಅಲ್ಲಿ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ ಬಹಳಷ್ಟು ಸ್ಟಾಕ್ ಬ್ರೋಕರ್ಗಳು ಪವರ್ ಗ್ರಿಡ್ ನಲ್ಲಿ ಸ್ಟ್ರಾಂಗ್ ಟಾರ್ಗೆಟ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಪವರ್ ಗ್ರಿಡ್ ನಲ್ಲಿ ಈ ಒಂದು ಟಾರ್ಗೆಟ್ ಅನ್ನ ಬರ್ನ್ಸ್ಟೈನ್ ಕೊಡೋದಕ್ಕೆ ಮೇಜರ್ ರೀಸನ್ ಅವರ ಕೆಪೆಕ್ಸ್ ಪ್ಲಾನ್ ಗ್ರೋತ್ ಆಗಿರುತ್ತೆ. ಮುಂದಿನ 2 ವರ್ಷಗಳಲ್ಲಿ ಕೆಪೆಕ್ಸ್ ಎಸ್ಟಿಮೇಷನ್ 30% ಹೆಚ್ಚಾಗಿ ಆಗ್ಬೋದು ಅಂತ ಬರ್ನ್ಸ್ಟೈನ್ 315ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಹಾಗೆಯೇ HDFC ಬ್ಯಾಂಕ್ನಲ್ಲಿ ಕೂಡ 2.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಸ್ಲೋ ಆಗಿ HDFC ಬ್ಯಾಂಕ್ ಲೋವರ್ ಲೆವೆಲ್ಗಳಿಂದ ರಿಕವರ್ ಆಗ್ತಾ ಇದೆ. ಸಿಟಿ HDFC ಬ್ಯಾಂಕ್ ಸ್ಟಾಕ್ ಅನ್ನ ಕವರ್ ಮಾಡಿ ಈ ಒಂದು ಪ್ರೈಸ್ ನಿಂದ 44% ಅಪ್ಸೈಡ್ ನ ಪಾಸಿಬಿಲಿಟಿ ಇದೆ ಅಂತ ಸ್ಟಾಕ್ ಅನ್ನ ಕವರ್ ಮಾಡಿದರೆ HDFC ಬ್ಯಾಂಕ್ ನ ಟಾರ್ಗೆಟ್ ಅನ್ನ 2050ಕ್ಕೆ ಅವರು ಇನ್ಕ್ರೀಸ್ ಮಾಡಿದ್ದಾರೆ. ಒಂದು ಸಸ್ಟೈನಬಲ್ ಫ್ರಾಂಚೈಸಿ ಹಾಗೆ ಹೆಲ್ತಿ ಲಿಕ್ವಿಡಿಟಿ ಡೆಪಾಸಿಟ್ ರೇಷಿಯೋ ಹಾಗೆ ಲಿಕ್ವಿಡಿಟಿ ಕವರೇಜ್ ರೇಷಿಯೋ ಇದೆ. ಮುಂದಿನ ದಿನಗಳಲ್ಲಿ ಅವರು ಇಂಟ್ರೆಸ್ಟ್ ಮಾರ್ಜಿನ್ಸ್ ಅನ್ನ ಸೇವ್ ಮಾಡ್ಕೊಳ್ಳುವಂತ ಎಲ್ಲ ಚಾನ್ಸಸ್ಗಳು ಕೂಡ ಇರುತ್ತೆ ಅಂತ ಸಿಟಿ ಈ ಒಂದು ಟಾರ್ಗೆಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ಹಾಗೆ ರೀಸೆಂಟ್ ಆಗಿ ಪೇಟಿಎಂ ನಲ್ಲಿ ಏನು ಕ್ರೈಸಿಸ್ ಆಯಿತು ಅದರ ಒಂದು ಅಡ್ವಾಂಟೇಜ್ ಕೂಡ HDFC ಬ್ಯಾಂಕ್ಗೆ ಸಿಗ್ಬೋದು. ಅವರು ಥರ್ಡ್ ಪಾರ್ಟಿ ಡಿಸ್ಟ್ರಿಬ್ಯೂಷನ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ಕೋಬಹುದು ಅಂತ ಸಿಟಿ ತಮ್ಮ ಒಂದು ರಿಪೋರ್ಟ್ ನಲ್ಲಿ ಹೇಳಿದ್ದಾರೆ. ಬಹಳಷ್ಟು ಗ್ಲೋಬಲ್ ಬ್ರೋಕರೇಜ್ಗಳು HDFC ಬ್ಯಾಂಕ್ ಅಲ್ಲಿ ತಮ್ಮ ಒಂದು ಹೋಲ್ಡಿಂಗ್ ಅನ್ನು ಹೊಂದಿರ್ತಾರೆ. HDFC ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಅವ್ರಿಗೂ ಕೂಡ ಪಾಸಿಟಿವ್ ಆಗುತ್ತೆ. ಆದ್ದರಿಂದ ಪಾಸಿಟಿವ್ ಪಾಯಿಂಟ್ಗಳನ್ನು ಅವರ ರಿಪೋರ್ಟ್ನಲ್ಲಿ ಅವರು ಖಂಡಿತವಾಗ್ಲೂ ಮೆನ್ಷನ್ ಮಾಡ್ತಾರೆ. ಬಟ್ HDFC ಬ್ಯಾಂಕ್ ಬಹಳಷ್ಟು ಫಾಸ್ಟ್ ಆಗಿ ಮೂವ್ ಆಗುವಂಥ ಒಂದು ಕಂಪನಿ ಆಗಿರೋದಿಲ್ಲ. ಸ್ಲೋ ಆಗಿ ಸ್ಟಾಕ್ ಪ್ರೈಸ್ನಲ್ಲಿ ಗೇನ್ಸ್ ನೋಡೋದಕ್ಕೆ ಸಿಗುತ್ತೆ. ಹೈಯರ್ ಲೆವೆಲ್ನಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ಗಳು ಕೂಡ ಬರ್ತಿರುತ್ತೆ. ಬಟ್ ಸ್ಲೋ ಆಗಿ ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಡುವಂಥ ಕೇಪಬಿಲಿಟಿ ಇರುವಂಥ ಬ್ಯಾಂಕ್ ಆಗಿರುತ್ತೆ. ಹಾಗೆ ಆಕ್ಸಿಸ್ ಬ್ಯಾಂಕ್ನಲ್ಲಿ ಕೂಡ 2.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಪೇಟಿಎಂನ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸೊ ಅದು ಕೂಡ ಆಕ್ಸಿಸ್ ಬ್ಯಾಂಕ್ಗೆ ಪಾಸಿಟಿವ್ ಆಗುತ್ತೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕೂಡ 2% ಗೇನ್ ಆಗಿದೆ. NTPCಯಲ್ಲಿ ಕೂಡ 2% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ 50ಯ ಟಾಪ್ ಲೂಸರ್ಸ್ನಲ್ಲಿ ನಮಗೆ ಹೀರೋ ಮೋಟೋಕಾರ್ಪ್ ನೋಡೋದಕ್ಕೆ ಸಿಗ್ತದೆ. ಹೀರೋ ಮೋಟೋಕಾರ್ಪ್ನಲ್ಲಿ 4% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಹೀರೋ ಮೋಟೋಕಾರ್ಪ್ ಸ್ಟಾಕ್ ಅನ್ನ ಮಾರ್ಗನ್ ಸ್ಟ್ಯಾನ್ಲಿ ಕವರ್ ಮಾಡಿದ್ದಾರೆ. 2025ರ ಫಿನಾನ್ಷಿಯಲ್ ಇಯರ್ ನಲ್ಲಿ ಹೀರೋ ಮೋಟೋಕಾರ್ಪ್ನ ಸೇಲ್ಸ್ ಫಾಲ್ ಆಗ್ಬೋದು ಅಂತ ಮಾರ್ಗನ್ ಸ್ಟ್ಯಾನ್ಲಿ ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ರೀಸೆಂಟ್ ಟೈಮ್ ನಲ್ಲಿ ಕೂಡ ಅಷ್ಟೊಳ್ಳೆ ಸೇಲ್ಸ್ ಅನ್ನ ಹೀರೋ ಮೋಟೋಕಾರ್ಪ್ ಡಿಕ್ಲೇರ್ ಮಾಡಿರಲಿಲ್ಲ. ಹಾಗೆ ವ್ಯಾಲ್ಯೂಯೇಷನ್ ಕೂಡ ಎಕ್ಸ್ಪೆನ್ಸಿವ್ ಆಗಿದೆ ಅನ್ನೋದು ಮಾರ್ಗನ್ ಸ್ಟ್ಯಾನ್ಲಿಯ ವ್ಯೂ ಆಗಿದೆ. ಸೊ ಸೇಲ್ಸ್ ಫಾಲ್ ಆಗುತ್ತೆ ಅಂದಾಗ ಆಟೋಮೆಟಿಕ್ ಆಗಿ ಪ್ರಾಫಿಟ್ನಲ್ಲೂ ಕೂಡ ಫಾಲ್ ಇರುತ್ತೆ. ಅದೇ ಒಂದು ರೀಸನ್ನಿಂದ ಇವತ್ತು ಹೀರೋ ಮೋಟೋಕಾರ್ಪ್ನ ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟ್ ಟೈಮ್ನಲ್ಲಿ ಹೀರೋ ಮೋಟೋಕಾರ್ಪ್ನ ಸ್ಟಾಕ್ ಪ್ರೈಸ್ನಲ್ಲಿ ಬಹಳಷ್ಟು ಗೇನ್ಸ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಕೋಲ್ ಇಂಡಿಯಾದಲ್ಲಿ ಕೂಡ 3% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಕೋಲ್ ಇಂಡಿಯಾ ಡಿವಿಡೆಂಡ್ಗೆ ಇವತ್ತು ರೆಕಾರ್ಡ್ ಡೇಟ್ ಆಗಿತ್ತು. ಯಾರೆಲ್ಲ ಶೇರ್ಸ್ಗಳನ್ನು ಇವತ್ತಿನವರೆಗೂ ಹೋಲ್ಡ್ ಮಾಡ್ಕೊಂಡಿರ್ತೀರಾ ₹5.25 ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ಪ್ರೈಸ್ ಅಡ್ಜಸ್ಟ್ಮೆಂಟ್ನ ಜೊತೆಯಲ್ಲಿ ಸ್ವಲ್ಪ ಕರೆಕ್ಷನ್ ಕೂಡ ಕೋಲ್ ಇಂಡಿಯಾದಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬಜಾಜ್ ಆಟೋ ಬೈಬ್ಯಾಕ್ನ ನ್ಯೂಸ್ನಿಂದ ನಿನ್ನೆ ಗೇನ್ ಆಗಿತ್ತು. ಬಟ್ ಇವತ್ತು ಹೈಯರ್ ಲೆವೆಲ್ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಬಹಳಷ್ಟು ಜನ ಲೋವರ್ ಲೆವೆಲ್ಗಳಲ್ಲಿ ಯಾರು ಶೇರ್ಸ್ಗಳನ್ನು ಬೈ ಮಾಡ್ಕೊಂಡಿರ್ತಾರೆ ಅವರು ಹೈಯರ್ ಲೆವೆಲ್ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಅನ್ನು ಮಾಡ್ಕೋತಾರೆ. ಅವ್ರ ಹತ್ರ ಬಹಳಷ್ಟು ಶೇರ್ಸ್ಗಳು ಇರುತ್ತೆ. ಸ್ವಲ್ಪ ಶೇರ್ಸ್ಗಳನ್ನು ಈ ಒಂದು ಲೆವೆಲ್ನಲ್ಲಿ ಸೆಲ್ ಮಾಡಿ ಮಿಕ್ಕ ಶೇರ್ಸ್ಗಳನ್ನು ಅವರು ಬೈಬ್ಯಾಕ್ನಲ್ಲಿ ಟೆಂಡರ್ ಮಾಡ್ತಾರೆ. ಸೊ ಐಶರ್ ಮೋಟಾರ್ಸ್ನಲ್ಲಿ ಕೂಡ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. TCS ಕೂಡ 2% ಕರೆಕ್ಟ್ ಆಗಿದೆ. ದಿ ಎಂಟರ್ಟೈನ್ಮೆಂಟ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 10% ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಕ್ಲೋಸಿಂಗ್ ಅವರ್ಸ್ನಲ್ಲಿ 6.5% ಅಪ್ಸೈಡ್ ನೊಂದಿಗೆ ದಿ ಎಂಟರ್ಟೈನ್ಮೆಂಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮತ್ತೆ ಸೋನಿ ಜೊತೆಯಲ್ಲಿ ಡೀಲ್ ಏನಿತ್ತು ಅದನ್ನು ರಿವೈವ್ ಮಾಡ್ತೀವಿ ಅಂತ ಝೀ ಮ್ಯಾನೇಜ್ಮೆಂಟ್ ಹೇಳಿದರೆ ಮತ್ತೆ ಡಿಸ್ಕಷನ್ಸ್ಗಳು ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇದೆ ಅನ್ನುವಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಸೋನಿಯ ಮೇಜರ್ ಕನ್ಸರ್ನ್ ಇದ್ದಿದ್ದು ಗೋಯಂಕಾ ಅವರು ಝೀನ CEO ಆಗಿರಬಾರ್ದು ಅಂತ. ಸೊ ಅದರ ಬಗ್ಗೆ ಏನಾದರೂ ಝೀ ಮ್ಯಾನೇಜ್ಮೆಂಟ್ ಮತ್ತೆ ಯೋಚನೆ ಮಾಡಿ ಸೋನಿ ಜೊತೆಯಲ್ಲಿ ಡೀಲನ್ನು ಸ್ಟಾರ್ಟ್ ಮಾಡ್ತಾರಾ? ಸೊ ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗಿದೆ. ಝೀ ಮ್ಯಾನೇಜ್ಮೆಂಟ್ನ ಕಡೆಯಿಂದ ಕ್ಲಾರಿಫಿಕೇಶನ್ಸ್ ಬಂದಿದೆ. ಬಟ್ ಸೋನಿ ಮತ್ತೆ ಈ ಒಂದು ಡೀಲನ್ನು ರಿವೈವ್ ಮಾಡ್ಕೋತಾರ? ಸೊ ಅದರ ಬಗ್ಗೆ ಇನ್ನೂ ಕ್ಲಾರಿಫಿಕೇಶನ್ ಬರಬೇಕಾಗಿದೆ. ಮುಂದಿನ 24ರಿಂದ 48 ಗಂಟೆಯ ಒಳಗಾಗಿ ಇದರ ಬಗ್ಗೆ ಕ್ಲಾರಿಫಿಕೇಶನ್ಸ್ ಅನ್ನ ಕೊಡ್ತೀವಿ ಅಂತ ಝೀ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ವರ್ಲ್ಪೂಲ್ನಲ್ಲಿ ಬ್ಲಾಕ್ ಡೀಲ್ ಬರುತ್ತೆ ಅನ್ನುವಂಥ ಒಂದು ನ್ಯೂಸ್ ಇತ್ತು. 24% ಸ್ಟೇಕ್ ಅನ್ನ ಪ್ರಮೋಟರ್ಸ್ಗಳು ಸೆಲ್ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್
ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 1230 ಪ್ರೈಸ್ನಲ್ಲಿ ಬ್ಲಾಕ್ ಡೀಲ್ ಬರುವಂಥ ಚಾನ್ಸಸ್ ಇತ್ತು. ಅದೇ ಒಂದು ರೀಸನ್ನಿಂದ ಸ್ವಲ್ಪ ವೀಕ್ನೆಸ್ ವರ್ಲ್ಪೂಲ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ನಿನ್ನೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಒಂದು ಫಾರ್ಮಾ ಕಂಪನಿಯನ್ನು ಅಕ್ವೈರ್ ಮಾಡ್ಕೋತಾರೆ ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಸನ್ ಫಾರ್ಮಾ ಕಡೆಯಿಂದ ಒಂದು ಆಕ್ವಿಸಿಷನ್ನ ನ್ಯೂಸ್ ನೋಡೋದಕ್ಕೆ ಸಿಗ್ತದೆ. ಸರ್ಗಿಮ್ಯಾಟಿಕ್ಸ್ ಅನ್ನುವಂಥ ಒಂದು ಫಾರ್ಮಾ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥ ಕಂಪನಿಯಲ್ಲಿ 16.3% ಸ್ಟೇಕನ್ನು ಸನ್ ಫಾರ್ಮಾ ಬೈ ಮಾಡಬೇಕು ಅಂತ ಇದ್ದಾರೆ. $3 ಮಿಲಿಯನ್ ಈ ಒಂದು ಆಕ್ವಿಸಿಷನ್ ಆಗುತ್ತೆ. ಸೊ ಸರ್ಜಿಮ್ಯಾಟಿಕ್ಸ್ ಕಂಪನಿ ಏನಿದೆ, ಇವರು ಸಾಫ್ಟ್ ಟಿಶ್ಯೂ ಫಿಕ್ಸೇಷನ್ ಡಿವೈಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಲ್ಯಾಪ್ರೋಸ್ಕೋಪಿಕ್ ಅರ್ನಿಯಾ ರಿಪೇರ್ಗೆ ಈ ಒಂದು ಡಿವೈಸ್ ಯೂಸ್ಫುಲ್ ಆಗಿದೆ. ಬಹಳಷ್ಟು ಸಣ್ಣ ಕಂಪನಿಗಳಲ್ಲಿ ಸ್ಟೇಕ್ ಅನ್ನ ದೊಡ್ಡ ದೊಡ್ಡ ಫಾರ್ಮಾ ಕಂಪನಿಗಳು ಹಾಗೆ ಬೇರೆ ಸೆಕ್ಟರ್ನ ಕಂಪನಿಗಳು ಕೂಡ ಅಕ್ವೈರ್ ಮಾಡೋ ನ್ಯೂಸ್ ಕಾಮನ್ ಆಗಿರುತ್ತೆ. ಬಟ್ ಈ ರೀತಿಯ ಆಕ್ವಿಸಿಷನ್ ನ್ಯೂಸ್ ಬಂದಾಗ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಗೇನ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಒಳ್ಳೆ ಒಂದು ವ್ಯಾಲ್ಯೂಷನ್ನಲ್ಲಿ ಆ ಒಂದು ಬೈಯಿಂಗ್ ಆದರೆ ಇನ್ನಷ್ಟು ಪಾಸಿಟಿವ್ ಟ್ರೆಂಡ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಸನ್ ಫಾರ್ಮಾ ಬಳಿಯಲ್ಲಿ ಯಾವ ಒಂದು ಸ್ಪೆಷಾಲಿಟಿ ಇಲ್ಲ, ಆ ಒಂದು ಸ್ಪೆಷಾಲಿಟಿಯನ್ನು ಅವರು ಪಡ್ಕೊಳ್ಳೋದಕ್ಕೆ ಸಣ್ಣ ಸಣ್ಣ ಕಂಪನಿಗಳನ್ನು ಅಕ್ವೈರ್ ಮಾಡ್ಕೊಳ್ತಾ ಹೋಗ್ತಿರ್ತಾರೆ. ರೀಸೆಂಟ್ ಟೈಮ್ನಲ್ಲಿ ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ಸನ್ ಫಾರ್ಮಾ, ಸಿಪ್ಲಾ ಹಾಗೆಯೇ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ನಲ್ಲಿ ಒಳ್ಳೆ ಒಂದು ಗೇನ್ಸ್ ನೋಡೋದಕ್ಕೆ ಸಿಗ್ತದೆ. ಬಟ್ ಡಿವಿಸ್ ಲ್ಯಾಬ್ ಎಲ್ಲೋ ಒಂದು ಕಡೆ ಡಿಸಪಾಯಿಂಟ್ ಮಾಡ್ತಾ ಇದೆ. ವಿಬೋರ್ ಸ್ಟೀಲ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಎಕ್ಸ್ಪೆಕ್ಟೇಷನ್ಗಿಂತ ಒಳ್ಳೆ ಒಂದು ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ $151, $92 ಅರೌಂಡಲ್ಲಿ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು. ಸೊ 240, 245 ಪ್ರೈಸ್ನಲ್ಲಿ ಲಿಸ್ಟಿಂಗ್ ಆಗ್ಬೋದು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಈ ಒಂದು ಸ್ಟಾಕ್ 425 ಪ್ರೈಸ್ನಲ್ಲಿ NSEಯಲ್ಲಿ ಲಿಸ್ಟ್ ಆಗಿದೆ. ಲಿಸ್ಟಿಂಗ್ನ ನಂತರ ಅಪ್ಪರ್ ಸರ್ಕ್ಯೂಟ್ನಲ್ಲಿ ಲಾಕ್ ಆಗಿದೆ. ವಿಬೋರ್ ಸ್ಟೀಲ್ SME ರೀತಿಯ ಒಂದು ಲಿಸ್ಟಿಂಗ್ ಅನ್ನು ಕೊಟ್ಟಿದೆ. ಸೊ ಈ ಒಂದು ಲೆವೆಲ್ನಲ್ಲಿ ವ್ಯಾಲ್ಯೂಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಅನ್ನು ಮಾಡ್ಕೋಬೋದಾಗುತ್ತೆ. ಕಂಪ್ಲೀಟ್ ಆಗಿ ಸೆಲ್ ಮಾಡಿದ್ರು ಕೂಡ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ. ನಾಳೆ ಯಾವ ರೀತಿಯ ಓಪನಿಂಗ್ ಸಿಗುತ್ತೆ ಅದರ ಬೇಸಿಸ್ ಮೇಲೆ ಡಿಸಿಷನ್ಸ್ಗಳನ್ನು ತಗೋಬೋದಾಗುತ್ತೆ. ಸೊ ಕಂಟಿನ್ಯೂಸ್ ಅಪರ್ ಸರ್ಕ್ಯೂಟ್ಸ್ ಬರ್ತಿದ್ರೆ ಹೈಯರ್ ಲೆವೆಲ್ನಿಂದ ಲೋವರ್ ಸರ್ಕ್ಯೂಟ್ನ ಪಾಸಿಬಿಲಿಟೀಸ್ ಕೂಡ ಇರುತ್ತೆ. ಲೋವರ್ ಸರ್ಕ್ಯೂಟ್ ಬಂದಾಗ ನೀವು ಸೆಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಈಗ ಒಳ್ಳೆಯ ಒಂದು ಪಾಸಿಟಿವ್ ಟ್ರೆಂಡ್ ಇದ್ದಾಗಲೇ ಸ್ವಲ್ಪ ಶೇರ್ಸ್ಗಳನ್ನು ಸೆಲ್ ಮಾಡಿ ಪ್ರಾಫಿಟ್ಸನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ಜುನಿಪರ್ ಹೋಟೆಲ್ಸ್ನ IPO ನಾಳೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಅದರ ಬಗ್ಗೆ ಆಲ್ರೆಡಿ ಡೀಟೇಲ್ ವಿಡಿಯೋನ ಕೂಡ ನಾನು ಮಾಡಿದ್ದೀನಿ. ಪ್ರೀಮಿಯಂ $8 ನೋಡೋದಕ್ಕೆ ಸಿಗ್ತದೆ. ಹೆಚ್ಚಿನ ಒಂದು ಗೇನ್ಸ್ನ ಎಕ್ಸ್ಪೆಕ್ಟೇಷನ್ ಇಲ್ಲ. ಆದ್ದರಿಂದ ಈ ಒಂದು IPOನ ಸದ್ಯಕ್ಕೆ ಅವಾಯ್ಡ್ ಮಾಡ್ಬೋದಾಗಿದೆ. SMA ಕ್ಯಾಟಗರಿಯಲ್ಲಿ ಆಟ್ಮಾಸ್ಕೋ ಲಿಮಿಟೆಡ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ಬರಲಿಲ್ಲ. ಗ್ರೇ ಮಾರ್ಕೆಟ್ ಪ್ರೀಮಿಯಂ $7 ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಈ ಒಂದು SMA IPOನಿಂದ ಹೆಚ್ಚಿನ ಒಂದು ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಆದರೂ ಕೂಡ ರಿಟೇಲ್ ಕ್ಯಾಟಗರಿ 18 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ, NIA ಕ್ಯಾಟಗರಿ 15 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಹಾಗೆ ಥೈ ಕ್ಯಾಸ್ಟಿಂಗ್ನಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. NIA ಕ್ಯಾಟಗರಿ 730 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿ 356 ಟೈಮ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತದೆ. $68 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 90% ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಮಾರ್ಕೆಟ್ ಪಾಸಿಟಿವ್ ಇದ್ರೆ ಇನ್ನಷ್ಟು ಪಾಸಿಟಿವ್ ಆಗಿ ಸ್ಟಾಕ್ ಲಿಸ್ಟ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಎಸ್ಕೋನೆಟ್ನಲ್ಲಿ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ಬರ್ತಿರೋದು ಕಾಣಿಸ್ತದೆ. ರಿಟೇಲ್ ಕ್ಯಾಟಗರಿ 300ರಿಂದ 350 ಟೈಮ್ ಸಬ್ಸ್ಕ್ರೈಬ್ ಆಗ್ಬೋದು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ 553 ಟೈಮ್ನ ಸಬ್ಸ್ಕ್ರಿಪ್ಷನ್ ರಿಟೇಲ್ ಕ್ಯಾಟಗರಿಯಲ್ಲಿ ಬಂದಿದೆ. NIA ಕ್ಯಾಟಗರಿ 868 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. 85 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಕಂಪನಿ ಸೆಟ್ ಮಾಡಿರುವಂಥ ಪ್ರೈಸ್ $84. ಸೊ ನೀವೇನು ಅಮೌಂಟನ್ನು ಇನ್ವೆಸ್ಟ್ ಮಾಡಿರ್ತೀರಾ ಅದಕ್ಕಿಂತ ಹೆಚ್ಚಿನ ಒಂದು ಗೇನ್ಸ್ ಈ ಒಂದು IPOನಿಂದ ನಿಮಗೆ ಸಿಗುತ್ತೆ. ಅಲಾಟ್ಮೆಂಟ್ನ ಚಾನ್ಸಸ್ ಬಹಳಷ್ಟು ಕಡಿಮೆ ಇದೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಒಳ್ಳೆ ಒಂದು ಗೇನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆ FIDA ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡೋದಾದ್ರೆ ಇವತ್ತು ಮತ್ತೆ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಗ್ತದೆ. 1335 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. DIIs ಬೈಯರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ. 1491 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.